ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕೊನೆಗೂ ಮೈಕ್ರೋ ಕಿಂಕರರ ಅಟ್ಟಹಾಸಕ್ಕೆ ಬ್ರೇಕ್. ಸಾಲು ಸಾಲು ಜನರು ಆತ್ಮಹತ್ಯೆಗೆ ಶರಣಾದ ಬಳಿಕ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ. ಸ್ಪಷ್ಟನೆ ಕೇಳಿದ್ದ ಗೆಹ್ಲೋಟ್, ಅಂತಿಮವಾಗಿ ಅನುಮೋದನೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಸುಳಿವು. ಎಲ್ಲ ರಾಜ್ಯಗಳಲ್ಲೂ ಸದ್ಯದಲ್ಲೇ ಬದಲಾವಣೆ ಆಗುತ್ತೆ ಅನ್ನೋ ಮೂಲಕ ಅಚ್ಚರಿ. ಇತ್ತ ಡಿಕೆಶಿ ವರ್ಸಸ್ ರಾಜಣ್ಣ ನಡುವೆ ವಾಗ್ಬಾಣಗಳ ಪ್ರಯೋಗ. ಮೈಸೂರಿನ ಉದಯಗಿರಿ ಗಲಾಟೆ ಸಂಬಂಧ 7 ಗಲಭೆಕೋರರು ಲಾಕ್. ಮುಫ್ತಿ ಮುಷ್ತಾಕ್ ಎಂಬಾತನ ಭಾಷಣದಿಂದಲೇ ಕಿಡಿಗೇಡಿಗಳು ದಾಂಧಲೆ. ಪೊಲೀಸರ ಮೇಲಿನ ಹಲ್ಲೆ ಸಹಿಸಲ್ಲ ಅಂತ ಡಿಕೆ ಗುಡುಗು. ಭೀಮಾ ತೀರದಲ್ಲಿ ಮನೆ ಮುಂದೆಯೇ ಬಾಗಪ್ಪ ಹರಿಜನ ಬರ್ಬರ ಕೊಲೆ. ಹತ್ಯೆಗೆ ಪಿಂಟುನೇ ಕಾರಣ ಅಂತ ಮೃತನ ಪುತ್ರಿಯರ ದೂರು. ಇದಕ್ಕೆ ಅವನು ಹಾಕಿದ ಸ್ಟೇಟಸ್ ಅನ್ನೇ ಸಾಕ್ಷಿ ಮಾಡಿದ ಮಕ್ಕಳು. ಅನಾರೋಗ್ಯದಿಂದ ಬಳಲ್ತಾ ಇರುವ ತಮಿಳು ನಟ ವಿಶಾಲ್ ತುಳುನಾಡಿನ ದೈವದ ಮೊರೆ. ಮಂಗಳೂರಿನ ಜಾರಂದಾಯ ವಾರ್ಷಿಕ ನೇಮೋತ್ಸವದಲ್ಲಿ ಕುಟುಂಬ ಸಮೇತರಾಗಿ ಭಾಗಿ. ಅಭಯ ನೀಡಿದ ದೈವ ಜಾರಂದಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.